ಪನ್ನೆ ನಳ್ಳಿಕಾಯಿ ರಸಂ, ಫಿಶ್. Banana gives you energy. Wow, super dress. ஃபுல்லாக முட்டி கீழே பண்ணு நாளைக்கு இருக்கு அதே. Wow, super dress. Wow. ತಾತ ಮಲ್ಕೊಂಡವ್ರೆ, ನಾನು ಹೋಗ್ತಾ ಇದ್ದೀನಿ. ಹೋಗೋಕ್ಕಿಂತ ಮುಂಚೆ ಬನಾನಾ ತಿಂತಾ ಇದ್ದಾನೆ. ಬನಾನಾ ಯಾವ ಬನಾನಾ ಅದು? ನೇಂದ್ರ ಫ್ರಮ್ ಕೇರಳ. ವೆರಿ ಗುಡ್ ಫಾರ್ ಹೆಲ್ತ್. Banana gives you energy. Energy gives you Wings. Can fly. ಬಾಯ್ ಅದೇ. ಗುಡ್ ಲಕ್. ತಿರುಗಿ ಕೂಡ ನೋಡ್ತಾ ಇಲ್ಲ ನೋಡೋನು. டைம் வந்து பார்த்திங்கன்னா 5:45 ஆகுது. நல்ல ஈவினிங்கு. இப்போ வந்து அப்படியே வாக்கிங் போகிறோம். மினிமம் வந்து ஒரு 1/2 hour. ஆதி விட்ட இடத்துலேருந்து ஒரு எவ்வளோமா 5 minutesல பக்கத்தில் 5 நிமிஷம். ஸோ இப்போ வந்து ஒரு மினிமம் வந்து 30 minutes வந்து வாக்கிங் வந்து போகிறோம். அதுதான் வந்து டார்கெட்டு. போயிட்டு அப்டேட் பண்ணுற கரெக்டாக வந்து பண்ணுமான்னு. இது பாருங்கள், குளம் பேர் வந்து என்னம்மா? குற்றாலமா? குளப்பன் குளம். ஆனால் வந்து தண்ணி இல்லை. அதுதான் வந்து சேட் பார்ட். நல்லா இருக்கு, டீசெண்டாக இருக்கு. எடுத்து வரணும்னு இல்லை, சில ப்ராடக்ட்ஸ்லாம் பேட்ஸ் அந்த மாதிரி. ಸರಿ, ಓಕೆ ಪಾಪ. ಅದೇ ಈಗ ಹೇಳು, ಇಲ್ಲಿ ಹೇಳು, ಕನ್ನಡದಲ್ಲಿ ಹೇಳು. ಹಿಂಗಿತ್ತು, ಚೆನ್ನಾಗಿತ್ತು. ಏನು ಹೇಳ್ಕೊಟ್ರಿ ಇವತ್ತು? ಫಸ್ಟ್ ಫೀಲಿಂಗ್ ಪ್ರಾಕ್ಟೀಸ್. ಪ್ರಾಕ್ಟೀಸ್ ಫಸ್ಟ್ ಫೀಲಿಂಗ್ ಪ್ರಾಕ್ಟೀಸ್. ಕಟ್ ಮಾಡಿದ್ರು ಪಾಯಿಂಟ್ಸ್ ತರ. ಆಮೇಲೆ ಬೌಲಿಂಗು, ಆಮೇಲೆ ಬೌಲಿಂಗು ಇಲ್ಲ, ಬೌಲಿಂಗು, ಬ್ಯಾಟಿಂಗು, ಫೀಲ್ಡಿಂಗು. ಟೈರ್ಡ್ ಆಗಿದ್ಯಾ? ಎಂಜಾಯ್ ಮಾಡಿದ್ರೆ ತಾನೇ ನೀನು? ಸೂಪರ್. 2 hours. ಅದ್ರಲ್ಲಿ 1 hour ನಾವು ಇಲ್ಲೇನೆ ಪಾರ್ಕಲ್ಲಿ ವಾಕ್ ಮಾಡಿದ್ವಿ. ಆಮೇಲೆ ಬಂದು ಕುತ್ಕೊಂಡು ಸ್ವಲ್ಪ ಕೆಲಸ ಆಯಿತು. ಕೆಲಸ ಮಾಡ್ಕೊಂಡು ಹಂಗೇನೆ ಮೊಬೈಲಲ್ಲಿ ವೆಯ್ಟ್ ಮಾಡಿಕೊಂಡು 4 ಗಂಟೆಗೆ ಬಿಟ್ವಿ. ಈಗ ಆಲ್ಮೋಸ್ಟ್ 7 ಗಂಟೆ ಆಯ್ತಾ ಬಂತು. 3 hours. ಯಾ. ಇವತ್ತು ಡಿನ್ನರ್ಗೆ ನಳ್ಳಿಕಾಯಿ ರಸಂ, ಫಿಶ್ ಆ್ಯಂಡ್ ರೈಸ್. ನಳ್ಳಿ ರಸಂ ಬಂದು ತುಂಬ ಒಳ್ಳೆಯದು. ಅದು ಕೋಲ್ಡ್ ಕಾಫ್ ಎಲ್ಲ ಇದೆ, ಬೇಗ ಹೊರಟೋಗುತ್ತೆ. ನನ್ನ ಮಗನಿಗೆ ಕೋಲ್ಡ್ ಕಾಫಿ ಇನ್ನೂ ಸರಿಯಾಗಿ ವಾಸಿ ಆಗಿಲ್ಲ, ಅದಕ್ಕೋಸ್ಕರ ಮಾಡಿದ್ದೀನಿ. ಫಸ್ಟ್ ಟೈಮ್ ಮಾಡಿರೋದು. ತುಂಬ ಚೆನ್ನಾಗಿದೆ ಅಂತ ಅಭಿಷೇಕ್ ಆ್ಯಂಡ್ ಆದಿಲ್ ಹೇಳಿದ್ರು. ಇನ್ನೊಂದ್ಸರಿ ಕೇಳ್ಬಿಡೋಣ. ಅದು ಹೆಂಗಿತ್ತು ರಸಂ? ಅಭಿ ಸಕ್ಕದಾಗಿತ್ತು. ವೆಲ್ ಡನ್ ಅಮ್ಮು, ವೆಲ್ ಡನ್. ಓಕೆ, ಈಗ ಫಿಶ್ ಬಂದು ಇಷ್ಟು ದೊಡ್ಡ ಫಿಶ್ ಫಸ್ಟ್ ಟೈಮ್ ಮಾಡ್ತಿರೋದು ನಾವು ಅನ್ಸುತ್ತೆ. ಫಸ್ಟ್ ಟೈಮ್ ತಾನೇ ಅಭಿ? ಇಷ್ಟು ದೊಡ್ಡ ಫಿಶ್ ಫಸ್ಟ್ ಟೈಮ್ ತಾನೇ ಮಾಡ್ತಿರೋದು? ಎಸ್, ಈ ಥರ ಫಿಶ್. ಇದಕ್ಕೆ ವವ್ವಾಲ್ ಅಂತಾರಂತೆ. ಸಾರಿ, ನಾನು ನಿನ್ನೆ ಬಂದು ಪಾರ ಅಂತ ಅವನು ಕನ್ಫ್ಯೂಸ್ ಮಾಡಿಸ್ಬಿಟ್ಟ. ನಾನು ಪಾರ ಅಂದ್ಬಿಟ್ಟೆ. ಇದು ಪಾರ ಅಲ್ಲ, ವವ್ವಾಲ್. ಪಾಂಪ್ಲೆಟ್.
ಇದು ನಮ್ಮ ಅತ್ತಿಗೆ ಕುರ್ತಾ ಬ್ರ್ಯಾಂಡ್ ಕುರ್ತೀಸ್ ಅವರೇನೆ ಸೋರ್ಸ್ ಮಾಡಿ ಅವರೇನೆ ಸ್ಟಿಚ್ ಮಾಡಿ ಅವರೇನೆ ಎಲ್ಲ ಮಾಡ್ತಿದ್ದಾರೆ. ಅವ್ರಿಗೆ ಗುಡ್ ಲಕ್ ಹೇಳಿ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಖಂಡಿತ ಪೇಜ್ನ ಚೆಕ್ ಮಾಡಿ ನೋಡಿ, ಲಿಂಕ್ ಕೊಡ್ತೀನಿ. ಇವತ್ತು ಡೇ ಮಾತ್ರ ತುಂಬ ಚೆನ್ನಾಗೋಯ್ತು. ಆದಿವ್ದು ಪ್ರಾಕ್ಟೀಸ್ ನೋಡಿದೆ, ಆಮೇಲಿಂದ ಹೊರ್ಗಡೆ ತುಂಬ ದಿನ ಆದಮೇಲೆ ಹೊರ್ಗಡೆ ಪಾರ್ಕಲ್ಲಿ ವಾಕಿಂಗ್ ಹೋಗಿದ್ದೆ. ಅಲ್ಲಿ ವಾಕಿಂಗ್ ಹೋದಾಗ ಏನಾಯಿತು ಅಂದರೆ ಹಿಂದ್ಗಡೆಯಿಂದ ಯಾರೋ ಒಬ್ಬರು ಹೆಲೋ ಅಂತ ಕರಿತಿದ್ರು. ಆ್ಯಕ್ಚುಲಿ ನನಗಲ್ಲ ಅಂತ ಅಂದ್ಕೊಂಡು ಬಂದೆ. ಸ್ವಲ್ಪ ದೂರ ಆದಮೇಲೆ ಕಂಟಿನ್ಯೂಸ್ ಆಗಿ ಕರಿತಾವ್ರಲ್ಲ ಅಂದ್ಬಿಟ್ಟು ತಿರುಗಿ ನೋಡಿದ್ರೆ ಅಮೃತ ತಾನೇ ಅಂದರು. ಹೌದು ಅಂದ್ಬಿಟ್ಟು ಹಿಂಗೆ ತಿರುಗ್ತೀನಿ, ಅಲ್ಲೊಂದು ಕಂಬ ಆಯಿತು, ಅದ್ರಲ್ಲಿ ಹೊಡ್ಕೊಂಡು ಕಾಲೊಂಚೂರು ಗಾಯ ಆದಂಗೆ ಐತೆ. ನೋಡೋಕೆ ಚೂರು ಗಾಯ ಥರ ಇದೆ, ಬಟ್ ಸರಿ ಏಟ್ ಬಿತ್ತು ನನಗೆ. ಕಾಲು ಬೆರಳೆ ಊದ್ಕೊಂಬಿಟ್ಟಿದೆ, ಸರಿ ಬಿತ್ತು ಏಟು. ನಾನು ನೋಡ್ಕೊಂಡು ತಿರುಗಬೇಕಿತ್ತು, ನಾನು ನೋಡ್ಕೊಂಡು ತಿರುಗಲಿಲ್ಲ. ಅದು ಫಾಸ್ಟಾಗಿ ವಾಕ್ ಮಾಡ್ತಿದ್ವಾ, ಸೊ ತಿರುಗಷ್ಟರಲ್ಲಿ ಕಂಬಕ್ಕೆ ಹೊಡ್ಕೊಂಡು ಸರಿ ಬಿದ್ದೆ ಅಂದರೆ ಕೆಳಗೆ ಬೀಳಲಿಲ್ಲ, ಹೊಡ್ಕೊಂಬಿಟ್ಟೆ. ಅವರು ಫುಲ್ ಎದ್ರುಕೊಂಬಿಟ್ಟು, ಯಾರು ಮಾತಾಡ್ಸೋಕೆ ಬಂದರು ಫುಲ್ ಎದ್ರುಕೊಂಬಿಟ್ಟು ಸಾರಿ ಒಂದು 50 ಸರಿ ಸಾರಿ ಕೇಳಿರಬೇಕು ಪಾಪ ಅವರು. ನನಗೂ ಅದೇ ಟೈಮ್ ಸರಿ ಇರಲಿಲ್ಲ ಅನಿಸುತ್ತೆ, ಸರಿ ಹೊಡ್ಕೊಂಡೆ. ಈ ಭುಜ ಬಂದು ಒಂಥರ ಆಲ್ರೆಡಿ ವರ್ಕೌಟ್ ಮಾಡಿದ್ದು ನೋವು, ಅದ್ರ ಮೇಲೆ ಸರಿ ನೋವು. ನೆನ್ನೆ ರಾತ್ರಿ ಈ ಕಡೆ ಎಲ್ಲ ಮಲ್ಕೊಳ್ಳೋಕ್ಕೆ ಆಗಿಲ್ಲ, ಹಣೆ ಬರ. ಬಟ್ ಅದೊಂದೇ ಈ ದಿನದಲ್ಲಿ ಬ್ಯಾಡ್ ಆಗಿದ್ದು ನನಗೆ. ಬಿಟ್ಟರೆ ವರ್ಕೌಟ್ ಆದಿದ್ದು ಇದು ನೋಡಿ ವರ್ಕೌಟ್ ಎಲ್ಲ ಸೂಪರ್ ಆಗೋಯ್ತು. ಆ್ಯಂಡ್ ನಳ್ಳಿಕಾಯಿ ರಸಮ್ ಮಾಡಿದ್ದೆ, ಅದನ್ನು ಸೂಪು ಅಂತಲೂ ಅಂತಾರೆ ಇಲ್ಲಿ. ಸಕ್ಕದಾಗಿ ಬಂತು. ಆ್ಯಂಡ್ ತುಂಬ ಇಷ್ಟ ಆಯಿತು ನನಗೂ. ಮನೇಲಿ ಖುಷಿಯಿಂದ ತಿಂದರು, ಕುಡಿದ್ರು. ಹಾಂ, ಅಷ್ಟೇ ಇವತ್ತು. ನಿಜ ಮೆಗ್ನೀಷಿಯಮ್ ಟ್ಯಾಬ್ಲೆಟ್ ತೊಗೊಳ್ತಾ ಇರೋದ್ರಿಂದ ನಾನು ಒಳ್ಳೆ ನಿದ್ರೆ ಬರ್ತಿದೆ. ಒಳ್ಳೆ ನಿದ್ರೆ ಅಂದರೆ ಯಾವಾಗಲೂ ಮನುಷ್ಯನಿಗೆ ಡೀಪ್ ಸ್ಲೀಪ್ ಬೇಕಂತೆ, ಒಂದು ಅಟ್ಲೀಸ್ಟ್ 5 to 6 hours. ನಾನು ಡೀಪ್ ಸ್ಲೀಪ್ ಮಾಡಲ್ಲ, 6-7 hours 8 hours ಸಮ್ಟೈಮ್ಸ್ ಮಾಡ್ತೀನಿ. ಡೀಪ್ ಸ್ಲೀಪ್ ಇರಲ್ಲ, ಅಟ್ಲೀಸ್ಟ್ 2 hours ಎದ್ದೇಳ್ತೀನಿ. ಒಂಥರ ಜರ್ಕ್ ಆದಂಗೆ ಆಗುತ್ತೆ, ಎದ್ದೇಳ್ತೀನಿ. ಇಲ್ಲ ಏನಾದರೂ ಯೋಚನೆ ಮಾಡ್ಕೊಂಡು ಎದ್ದೇಳ್ತೀನಿ. ಸೊ ಅದೆಲ್ಲ ಕಮ್ಮಿ ಆಗಿದೆ. ಒಂದು ರಾತ್ರಿಲಿ 4-5 ಸರಿ ಎದ್ದೇಳೋ ಬದಲು 1-2 ಸರಿ ಎದ್ದೇಳ್ತಿದ್ದೀನಿ ಅಷ್ಟೆ. ನಾಳೆ ಇನ್ನೊಂದು ವ್ಲಾಗಲ್ಲಿ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿನ್ನೆ ವಿಡಿಯೋ ಹಾಕಿದ್ದಕ್ಕೆ ಎಷ್ಟು ಸಪೋರ್ಟ್ ಮಾಡ್ತಿದ್ದೀರಾ, ಆ ಥರ ಬ್ಯಾಡ್ ಕಮೆಂಟ್ಸ್ ಬರ್ತಿದೆ ಅಂತ ಹೇಳಿದ್ದಕ್ಕೆ. ಆ ವಿಡಿಯೋಲೇ ಹೋಗಿ ಎಷ್ಟೊಂದು ಜನ ಬಂದು ಹಿಂಗೆಲ್ಲ ಮಾತಾಡಬಾರ್ದು ಅಂತೆಲ್ಲ ಹೇಳಿ ಅವ್ರವ್ರವ್ರವ್ರಿಗೆ ಜಗಳ ಆಗ್ಬಿಟ್ಟಿದೆ. ಬಟ್ ನಾನು ಎಷ್ಟೊಂದು ಜನನ ಬ್ಲಾಕ್ ಮಾಡಿದ್ದೀನಿ, ಹೈಡ್ ಮಾಡಿದ್ದೀನಿ. ಆ್ಯಂಡ್ ಒಂದು 10-15% ಪೀಪಲ್ ಹಂಗಿದ್ರೆ, ಮಿಕ್ಕಿದವರೆಲ್ಲ ತುಂಬ ಪ್ಯೂರಾಗಿ ಲವ್ ಮಾಡ್ತಿದ್ದೀರಾ ಆ್ಯಂಡ್ ಸಪೋರ್ಟ್ ಮಾಡ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಾಳೆ ಇನ್ನೊಂದು ಬ್ಲಾಗಲ್ಲಿ ನೋಡೋಣ. ಬಾಯ್.